ಸರ್ ನಮಸ್ತೆ. ನಮಸ್ತೆ. ಗಾಡಿ ತಗೊಂಡು ಎಷ್ಟು ಸಮಯ ಸರ್? ಸರ್ ಗಾಡಿ ಬಂದು 2 ತಿಂಗಳಾಯಿತು. ಹೇಗಿದೆ ಸರ್ ಗಾಡಿ ಎಲ್ಲ? ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಚೆನ್ನಾಗಿದೆ. ಗಾಡಿ ನೀವು ಓಡಿಸ್ತಾರೆ, ಯಾರು ಓಡಿಸ್ತಾರೆ? ನಮ್ಮ ವೈಫ್ ಅವ್ರ ತಂಗಿ ಓಡಿಸ್ತವ್ರೆ. ನೀವು ಓಡಿಸ್ತೀರಾ? ನಾವು ಓಡಿಸ್ತೀವಿ. ನಾವು ಆಲ್ರೆಡಿ ಇದನ್ನ ಗಾಡಿ ಟ್ರಯಲ್ ನೋಡ್ಬಿಟ್ಟೆ, ಆಮೇಲೆ ಹೆಣ್ಮಕ್ಳಿಗೆ ಸೌಲಭ್ಯ ಆಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು. ಯಾಕಂದರೆ ಎಲ್ಲ 2 ವೀಲರ್ಗಳು ಈ ಆಕ್ಟಿವಾ ಆಕ್ಸಸ್ ಗಾಡಿ ಓಡಿಸ್ತಾರಲ್ಲ, ಆ ಇಂಥದ್ರಲ್ಲಿ ಅದೇ ಥರನೇ ಇದು. ಒಂದು ಸ್ವಲ್ಪ ತೊಂದರೆ ಅಂದರೆ ಫಸ್ಟ್ ಕಲಿಬೇಕು. ಅದಕ್ಕೆ ನಮ್ಮ ಆದರ್ಶ ಆಟೋ ಯೂನಿಯನ್ ಕಡೆಯಿಂದ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ಮಾಡಿಸಿ RTO ಅಲ್ಲಿ ಅದೆಲ್ಲ ಇದು ಮಾಡಿ ಆದಮೇಲೆ ಗಾಡಿಗೆ ಲೈಸೆನ್ಸ್ ಬಂದ ಮೇಲೆ ಗಾಡಿ ಬುಕ್ ಮಾಡೋದು. ಅದು ಮೈಲೇಜ್ ಎಷ್ಟು ಬರ್ತಾ ಇದೆ? ಗಾಡಿ ಬಂದು 130 ಕಿಲೋಮೀಟ್ರ್ 140 ಕಿಲೋಮೀಟ್ರ್ ಪರ್ ಡೇ. ಒಂದು ದಿನ ಚಾರ್ಜ್ ಮಾಡಿದ್ರೆ ಒಂದು ದಿನಕ್ಕೆ 140 ಕಿಲೋಮೀಟ್ರ್ ಅಲ್ಲ, ಗಾಡಿ ಒಂದು ದಿನಕ್ಕೆ 140 ಕಿಲೋಮೀಟ್ರ್ ಓಡಿಸ್ಬೋದು ಫುಲ್ ಚಾರ್ಜ್ ಆದರೆ. ಗಾಡಿ ಇರೋ ಟ್ರಾಫಿಕಲ್ಲಿ ಒಂದು ದಿನಕ್ಕೆ 140 ಕಿಲೋಮೀಟ್ರ್ ಗಾಡಿ ಓಡಿಸ್ಬೋದು. ಚಾರ್ಜ್ 140 ಕಿಲೋಮೀಟ್ರ್ ಓಡಿಸ್ತೀರಲ್ವಾ, ಫುಲ್ ಚಾರ್ಜ್ ಖಾಲಿ ಆಗಿರುತ್ತಾ? ಇನ್ನೂ ಇರುತ್ತೆ ಸರ್. 180 ಕಿಲೋಮೀಟ್ರ್ ತೋರಿಸುತ್ತೆ. ಓಕೆ. ಈ ಟ್ರಾಫಿಕಲ್ಲಿ ಅಂದ್ರೆ 140 ಕಿಲೋಮೀಟ್ರ್. ಅದನ್ನು ನಾವು ಒಂದ್ಸಲ ಟೆಸ್ಟ್ ಮಾಡಿದ್ದೀವಿ. ಫುಲ್ ಟ್ರಾಫಿಕಲ್ಲಿ ಯಾವ ಥರ ಇರುತ್ತೆ, ಎಷ್ಟು ಬರುತ್ತೆ ಕಿಲೋಮೀಟ್ರ್ ಅಂತ. 140 ಕಿಲೋಮೀಟ್ರ್ ಬರುತ್ತೆ. ಗಾಡಿ ಎಲ್ಲ ಕಂಫರ್ಟಬಲ್ ಇದೆ ಸರ್ ಕೂತ್ಕೊಳ್ಳೋಕ್ಕೆ? ಗಾಡಿ ಕಂಫರ್ಟಬಲ್ ಇದೆ ಸರ್, ಗಾಡಿ ಕಂಫರ್ಟಬಲ್ ಇದೆ, ಸೇಫ್ಟಿನೂ ಇದೆ. ಈ ಗಾಡಿಯಲ್ಲಿ ಏನಂದರೆ ಈ ಮೆಟಲ್ ಬಾಡಿ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಇದೆ ಗಾಡಿ. ಮೆಟಲ್ ಬಾಡಿ ಸ್ಟ್ರಾಂಗ್ ಇದೆ, ಪರವಾಗಿಲ್ಲ. ಓಕೆ. ಈಗ ಚಾರ್ಜ್ ಅಕಸ್ಮಾತ್ ಒಂದ್ಸಲ ಫುಲ್ ಆಗ್ಬೇಕಾದ್ರೆ ಎಷ್ಟು ಅವರ್ ಚಾರ್ಜ್ ಆಗ್ತೀರಾ ಮನೇಲಿ? ಸರ್ ಮ್ಯಾಕ್ಸಿಮಮ್ ಒಂದು 3 ಅವರಿಂದ 4 ಅವರ್ ಹಾಕ್ಬೇಕು ಸರ್. 3 ಅವರ್ 4 ಅವರು. ಒಂದು ವೇಳೆ ಅಕಸ್ಮಾತ್ ಹೊರಗಡೆ ತಗೊಂಡ್ಬಂದಿರ್ತಾರೆ ಗಾಡಿ, ಚಾರ್ಜ್ ಖಾಲಿ ಆದರೆ ಔಟ್ಸೈಡ್ ಎಲ್ಲ ಚಾರ್ಜಿಂಗ್ ಪಾಯಿಂಟ್ ಏನಾರು ಇದೆಯಾ? ಅಕಸ್ಮಾತ್ ಏನು ಮಾಡ್ತೀರಾ? ಸರ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಲ್ಲಿ. ಸದ್ಯಕ್ಕೆ ಅವಕಾಶ ಏನಾದ್ರು ಇದ್ರೆ ಮಾಡ್ಕೋಬೋದು. ಕೊಟ್ಟಿದ್ದಾರೆ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಏನು ಚಾರ್ಜ್ ಬೀಳುತ್ತೆ ಅದು? ಯಾವ ಥರ ಚಾರ್ಜ್ ಅಂದರೆ ಎಷ್ಟು ಅವರ್ ನಾವು ಯೂಸ್ ಮಾಡ್ತೀವಿ ಅಷ್ಟು ಅವರಿಗೆ ಆಗುತ್ತೆ. ಈಗ ಮನೇಲಿ ಅಕಸ್ಮಾತ್ ಚಾರ್ಜ್ ಹಾಕಿರ್ತೀರಾ, ಈಗ 2 ತಿಂಗಳು ಅಂತ ಹೇಳ್ತೀರಾ, ಕರೆಂಟ್ ಬಿಲ್ ಎಷ್ಟು ಬರ್ತಾ ಇದೆ ಸರ್? ಕರೆಂಟ್ ಬಿಲ್ ಅಂದರೆ ಈಗ ಒಂದು ತಿಂಗಳಿಗೆ ಒಂದು 7,000 7,500 ಸಾವಿರ ಬರುತ್ತೆ ಸರ್. 7,000 7,500 ಸಾವಿರ ಬರ್ತಾ ಇದೆ. ಮೊದಲು ಎಷ್ಟು ಬರ್ತಾಯಿತ್ತು ಬರೀ ಮನೆಗೆ ಯೂಸ್ ಮಾಡ್ತಾ ಇರೋದಿಗೆ? ಮನೆಗೆ ಮಾಮೂಲಿ 1,000 ರೂಪಾಯಿ 800 ರೂಪಾಯಿ ಬರ್ತಾ ಇತ್ತು. ಈಗ 6,000 7,000 ಬರುತ್ತೆ ಸರ್. ಈಗ 6,000 7,000 ಕರೆಂಟ್ ಬಿಲ್ ಬರ್ತದೆ ಆಟೋ ಚಾರ್ಜ್ ಮಾಡಿದ್ರೆ? ಹೌದು ಸರ್. ಅಷ್ಟು ಬರುತ್ತಾ? ಬಂದೇ ಬರುತ್ತೆ ಸರ್. ಈಗ ಕೆಲವರು 2,000 3,000 ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಿದ್ವಿ ಸರ್. ಕೆಲವ್ರು ಹೇಳ್ತಾರೆ, ಆದರೆ ಅದು ನಮಗೆ ಗೊತ್ತಿಲ್ಲ. ಒಂದು ಗಾಡಿ ಬಂದು ಮ್ಯಾಕ್ಸಿಮಮ್ ಇಷ್ಟು 12 ವಾಟ್. ಇದು 12 ವಾಟ್ ಅಂದರೆ ಆ ಕೆಪಾಸಿಟಿ ಬಂದು ದಿನ ಚಾರ್ಜ್ ಆಗ್ತಾರೆ. ಗಾಡಿ ಓಡಿಸೋ ಇದ್ರ ಮೇಲೆ ಇರುತ್ತೆ. ಒಂದು ದಿನಕ್ಕೆ 50 ಕಿಲೋಮೀಟ್ರ್ ಓಡಿಸೋರು ಇರ್ತಾರೆ, 100 ಕಿಲೋಮೀಟ್ರ್ ಓಡಿಸೋರು ಇರ್ತಾರೆ. ಅಂಥದ್ರಲ್ಲಿ ಕಂಪಲ್ಸರಿ ಚಾರ್ಜ್ ಬಂದು ಕಂಪಲ್ಸರಿ 6,000 7,000 ಬಂದಿದೆ. ಓಕೆ. ನಿಮ್ಮ ಪ್ರಕಾರ ದಿನಕ್ಕೆ 200 ರೂಪಾಯಿ ಬೇಕಂತ ಹೇಳ್ತಿದ್ದೀರಾ? ದಿನಕ್ಕೆ 200 ರೂಪಾಯಿ ಬೇಕೇ ಬೇಕಾಗುತ್ತೆ ಸರ್. ಅದೇ ಚಾರ್ಜ್ ಹಾಕೋದ್ರಿಂದ. ಇದೇ ನಾವು CNG ಗ್ಯಾಸ್ ಇದ್ರಲ್ಲಿ ಹೋದ್ರೂ ಒಂದು ದಿನಕ್ಕೆ 700 600 ರೂಪಾಯಿ ಹಾಕ್ಲೇಬೇಕಾಗುತ್ತೆ. 500 ರೂಪಾಯಿ ಸೇವ್ ಆಯಿತು. 500 ರೂಪಾಯಿ ಸೇವ್ ಆಯಿತು. ಕಂಪೇರ್ ಮಾಡೋಕ್ಕೋದ್ರೆ ಸೇವೆ ಅಲ್ಲ, ಸೇವೆ ಯಾವುದು? ಓಕೆ. ಇನ್ನು ಸರ್ವಿಸ್ ಎಲ್ಲ ಹೇಗೆ ಸರ್? ಸರ್ವಿಸ್ ಎಲ್ಲ ಯಾವ ಥರ ಏನೇನು ಮಾಡಿಸ್ಬೇಕು ಅಂತ ಹೇಳಿ? ಸರ್ ಸರ್ವಿಸ್ ಬಂದು ನಮ್ಮ ಬಜಾಜ್ ಕಡೆಯಿಂದ ಸರ್ವಿಸ್ ಇದೆ, ಕೊಡ್ತವ್ರೆ, ಪರವಾಗಿಲ್ಲ. ಸರ್ವಿಸ್ ಎಲ್ಲ ಹೇಗಿದೆ? ಬಂದ ಹಣ ಎಷ್ಟು ದಿನ ತಗೊಳ್ತಾರೆ ಟೈಮ್ ಅಕಸ್ಮಾತ್? ಪರ್ ಡೇ ಒಂದೇ ಒಂದು ದಿನಕ್ಕೆ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಬಟ್ ಸರ್ವಿಸ್ ಮಾಡೋರು ಬಂದು ಈಗ ಹೊಸದಾಗಿ ಬರ್ತಾವ್ರೆ ಹೆಣ್ಮಕ್ಳು, ಅವರಿಗೆ ಗಾಡಿ ಬಗ್ಗೆ ಗೊತ್ತಿರಲ್ಲ. ಅವ್ರಿಗೆ ಗಾಡಿ ಬಗ್ಗೆ ಹೇಳ್ಕೊಡ್ತಾರೆ, ಈ ಥರ ಇದೆ, ಈ ಥರ ಇದು ಮಾಡಬೇಕು, ನೀವು ಹಿಂಗೆ ಮಾಡಿದ್ರೆ ನಿಮಗೆ ಗಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ಒಳಗಡೆ. ಅದಕ್ಕಿಂತ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಳ್ತಾರೆ ಅವರು ಬಜಾಜ್ ಕಡೆಯಿಂದ, ಮಾಡಿಕೊಡ್ತಾರೆ. ಓಕೆ. ಈಗ ಮಳೆ ಬಂದಾಗ ಅಕಸ್ಮಾತ್ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆಯಾ ಸರ್? ಮಳೆ ಬಂದಾಗ ಗಾಡಿ ಪ್ರಾಬ್ಲಮ್ ಆಗಿಲ್ಲ ಸದ್ಯಕ್ಕೆ. ಯಾವುದು ಕಂಪ್ಲೇಂಟ್ ಇಲ್ಲ ಸದ್ಯಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ, ಸದ್ಯಕ್ಕೆ ಯಾವುದು ಇಲ್ಲ. ಇದ್ರೆ ಹೇಳ್ಬೋದು. ನಾವೇನು ಬಜಾಜ್ ಕಂಪ್ನಿಯವ್ರು ನಮ್ಗೇನು ಕೊಡಲ್ಲ, ನಾವೇ ಅವ್ರ ಹತ್ರ ಪರ್ಚೇಸ್ ಮಾಡೋರು. ನಾವು ಜನಗಳಿಗೆ ಸಪೋರ್ಟ್ ಮಾಡ್ತೀವಿ, ಬೆಂಬಲ ಕೊಡ್ತೀವಿ. ಅಕಸ್ಮಾತ್ ಏನೋ ಪ್ರಾಬ್ಲಮ್ಸ್ ಆಗಿದೆಯಾ ಅಂತ ಸರ್? ಸದ್ಯಕ್ಕೆ ಏನು ಪ್ರಾಬ್ಲಮ್ಸ್ ಇಲ್ಲ, ಸದ್ಯಕ್ಕಿಲ್ಲ. ಮುಂದಕ್ಕೆ ನೋಡಬೇಕು. ಮುಂದಕ್ಕೆ. ಈಗ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಬಜಾಜ್ ಬೆಟರ್ ಅಲ್ವಾ ಅಂತ? ಸರ್ ಆ ಥರ ಹೇಳಕ್ಕೆ ಹೋದರೆ ಯಾವ ಕಂಪ್ನಿ ಮೇಲೂ ಡಿಪೆಂಡ್ ಮಾಡೋಕ್ಕಾಗಲ್ಲ. ಈ ಕಂಪ್ನಿ ಮೇಲೆ ಆ ಕಂಪ್ನಿ ಕೆಳಗಡೆ ತಳ್ಳೋ ಅವಶ್ಯಕತೆ ನಮಗಿಲ್ಲ. ಅದು ತಪ್ಪು ಮಾಹಿತಿ. ಎಲ್ಲ ಕಂಪನಿಯವರು ಬೆಸ್ಟ್ ಅಂತ ಟ್ರೈ ಮಾಡ್ತಾರೆ. ಬಟ್ ಕಸ್ಟಮರ್ಗೆ ಏನು ಅಂದರೆ ಒಂದು ಬಜಾಜ್ ಅನ್ನೋದು ಒಂದು ಐಡೆಂಟಿಫೈ ಬ್ರ್ಯಾಂಡ್ ಅಷ್ಟೇ. ಈಗ ನಾವು ಹೋದ್ರೂ ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಯಾವುದು ಅಂದರೆ ಓದದೇ ಇರೋರ್ಗೂ ರೈಮಂಡ್ಸ್ ಬಗ್ಗೆ ಮಾತಾಡ್ತಾರೆ. ಆ ಥರನೇ ಬಜಾಜ್. ವೆಹಿಕಲ್ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಇದ್ದಾರೆ ಅವರು ಸರ್. ಹಲವಾರು ವರ್ಷಗಳಿಂದ ಇದ್ರೂ ನಮಗೆ ಬಂದಿದ್ದು ಗೊತ್ತಿರೋ ಮಟ್ಟಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಬಜಾಜು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಗಾಡಿ ಸಸ್ಪೆನ್ಷನ್ ಎಲ್ಲ ಹೇಗಿದೆ? ತಾಕೋದು ಮಾಡೋ ಥರ ಏನಿದೆಯಾ ಸರ್? ಇದು 12 ವಾಟ್ ಗಾಡಿಯಲ್ಲಿ ಏನು ತೊಂದರೆ ಇಲ್ಲ. ಇದಕ್ಕೆ ಮೇಲೆ ದೊಡ್ಡ ಗಾಡಿ ಇದೆ ನೋಡಿ, ಆ ಗಾಡಿಯಲ್ಲಿ ಬಂದು ಕಂಪೇರ್ ಇಲ್ಲ. ಬರ್ತಲ್ಲ, ಅದರಲ್ಲಿ ಸ್ವಲ್ಪ ಅದರಲ್ಲಿ ಪ್ರಾಬ್ಲಮ್ 101% ಪ್ರಾಬ್ಲಮ್ಮು. ಮೇಯ್ನ್ ಏನು ಅಂದರೆ ಅದು ಕಂಪ್ಲೇಂಟ್ ನಾನು ಕೊಡಲೇಬೇಕು. ಹಾರ್ಟ್ ಪೇಷಂಟು ಗಾಡಿ ಓಡಿಸ್ತವ್ರೆ. ಪ್ಯಾಸೆಂಜರ್ ಬಂದು 90%
ಪೇಷಂಟ್ಗಳೇ ಬರೋದು. ಯಾರೋ ಒಬ್ರು 10% ನಾರ್ಮಲ್ ಆಗಿ ಬರ್ತಾರೆ. ವಯಸ್ಸಾದವರು, ಹುಷಾರಿಲ್ಲದೆ ಇರೋರು, ಹಾರ್ಟ್ ಪೇಷಂಟು ಮತ್ತು ಗರ್ಭಿಣಿಯವರು ಬರ್ತಾರೆ. ಅಂಥ ಸಮಯದಲ್ಲಿ ಆ ಗಾಡಿಗಳಲ್ಲಿ ದಯವಿಟ್ಟು ಕೂತ್ಕೊಬಿಡಿ ಅಂತ ಹೇಳ್ಬೋದು. ಬಟ್ ಆ ಗಾಡಿ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಕಸ್ಟಮರ್ಗಳಿಗೆ. ಇದು ಪರವಾಗಿಲ್ವಾ? ಇದು ಪರವಾಗಿಲ್ಲ ಸರ್, 80% ಅಲ್ಲ 90% ಇದು ಪರವಾಗಿಲ್ಲ. ಅದು ಬಂದು ಏನು ಅಂದ್ರೆ ಶಾಕ್ ಅಬ್ಸರ್ವರ್ ಆಕ್ಷನ್ ಇಲ್ಲ. ಗಾಡಿ ಚಿಕ್ಕ ಹಳ್ಳ ಬಂದ್ರು ಹೊಡ್ಕೊಳತ್ತೆ. ಮತ್ತೆ ಹೆಣ್ಮಕ್ಳು ಕೂತ್ಕೊಂಡು ಗಾಡಿ ಓಡಿಸೋ ಜಾಗದಲ್ಲಿ ಈಗ ಫ್ರಂಟ್ ಶಾಕ್ ಅಬ್ಸರ್ವರ್ ಆಕ್ಷನ್ ಇರಬೇಕು. ಹೆಣ್ಮಕ್ಳು ಗಾಡಿ ಓಡಿಸುವಾಗ ತಪ್ಪಾಗಿರುತ್ತೆ, ಆಕ್ಷನ್ ಇರಲ್ಲ, ಗಾಡಿ ಹೊಡ್ಕೊಳತ್ತೆ. ಅವಾಗ ಅದೊಂದು ಮುಖ್ಯವಾದ ಕಂಪ್ಲೇಂಟೇ ಅದು. ಓಕೆ, ಇದರಲ್ಲಿ ಸ್ಪೇಸ್ ಎಲ್ಲ ಕಸ್ಟಮರ್ ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿದೆಯಲ್ಲ ಸರ್? ಸರ್ ಇದರಲ್ಲಿ ಕೂತ್ಕೊಳ್ಳೋಕ್ಕೆ ಕಂಪೇರ್ ಮಾಡಕ್ಕೆ ಹೋದ್ರೂ ಈ ಗಾಡಿಯಲ್ಲಿ ಬಂದು ಬಜಾಜ್ ಬಂದು ನೋಡಿ ಏನು ಆಕ್ಸಿಡಿಟಿ ಕೊಟ್ಟಿದ್ದಾರೋ ಅಷ್ಟೇ, ಎಕ್ಸ್ಟ್ರಾ ಏನು ಮಾಡಕ್ಕೆ ಹೋಗಿಲ್ಲ. ಬಟ್ ಈ ಗಾಡಿಯಲ್ಲಿ ಪ್ಯಾಸೆಂಜರ್ ಲೆಕ್ಕಕ್ಕೆ ನಾವು ಹೇಳಕ್ಕೆ ಹೋದ್ರೆ ಅಪ್ಪೆ ಗಾಡಿ ಬೆಸ್ಟು. 3 ಜನ ಕಂಫರ್ಟಬಲ್ ಇರುತ್ತೆ, ಕಾಲು ಕೂತ್ಕೊಂಡು ಚಾಚ್ಕೊಳ್ಳೋಕ್ಕೂ ಇರುತ್ತೆ. ಅದರಲ್ಲಿ ಅಪ್ಪೆ ಗಾಡಿಯಲ್ಲಿ ಕಂಫರ್ಟಬಲ್ ಇದೆ. ಓಕೆ, ಇದು ಬೆಸ್ಟ್, ಇದು ಪರವಾಗಿಲ್ಲ. ಫೋಲ್ಡಬಲ್ ಇದೆಯಾ ಸೀಟ್ ಹಿಂದ್ಗಡೆ? ಸರ್ ಫೋಲ್ಡಬಲ್ ಇಲ್ಲ ಸರ್, ಫೋಲ್ಡಬಲ್ ಇಲ್ಲ, ಫಿಕ್ಸು. ಇದು ಫೋಲ್ಡಬಲ್ ಇಲ್ಲ. ಇದಕ್ಕಾರ ದೊಡ್ಡ ಗಾಡಿ ಇರೋದು ಅದರಲ್ಲಿ ಬರುತ್ತೆ ಫೋಲ್ಡಬಲ್ಲು, ಇದು ಫಿಕ್ಸು. ಓಕೆ, ಇನ್ನು ಇದಕ್ಕೇನಾದ್ರು DL ಪರ್ಮಿಟ್ ಏನೋ ಬೇಕಾ ಎಲೆಕ್ಟ್ರಿಕ್ ಗಾಡಿಗೆ? ಸರ್ ನನಗೆ ಗೊತ್ತಿದ್ದಂಗೆ DL ಪರ್ಮಿಟ್ ಬೇಕಾ ಅಂದರೆ ಎಲ್ಲರೂ ಈಗ ಲೈಸೆನ್ಸ್ ಮಾಡ್ಕೊಂಡವ್ರೆ. ಅದೇ ಥರ ನಮ್ಮ ಸರ್ಕಾರ ಬಂದು DL ಪರ್ಮಿಟ್ ಬೇಕು ಅಂತ ಹೇಳಿದ್ರೆ ಸರ್ಕಾರನೇ ಮುಂದಕ್ಕೆ ಬರಬೇಕು. ಅದೇ ಥರ ಸರ್ಕಾರ ಸೌಲಭ್ಯಗಳು ಕೊಡಲೇಬೇಕು. ಈಗ ಎಲೆಕ್ಟ್ರಿಕ್ ಆಟೋ ತೊಗೊಳ್ಳೋ ಕೆಲವರೆಲ್ಲ ಭಯ ಬೀಳ್ತಾರೆ, ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆ ಅಂತ. ನೀವು ಎಲೆಕ್ಟ್ರಿಕ್ ಆಟೋ ತೊಗೊಂಡಿದ್ದೀರಾ, ಆಟೋ ತೊಗೊಳ್ಳೋರಿಗೆ ಹೊಸ ಆಟೋ ತೊಗೊಳ್ಳೋರಿಗೆ ಏನು ಹೇಳ್ತೀರಾ? ಸರ್ ಈಗ ಹೊಸದಾಗಿ ಬಂದಿರುವಾಗ, ಹೊಸ ಗಾಡಿ ಇರುವಾಗ ಏನು ಹೇಳೋಕ್ಕಾಗಲ್ಲ. ಗಾಡಿ ಬಂದು ರೋಡಲ್ಲಿ ಒಂದು 6 ತಿಂಗಳು 1 ವರ್ಷ ಓಡಿದ್ರೆ ರಫ್ಯೂಸ್ ಆಗ್ತಾ ಆವಾಗ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಮು. ಇನ್ನೊಂದು ನಮ್ಮ CNG ಗಾಡಿ ಈಗ ಏನಾದರೂ ಪ್ರಾಬ್ಲಮ್ ಆದರೆ 1000 ರೂಪಾಯಿ 2000 ರೂಪಾಯಲ್ಲಿ ಖರ್ಚು ಮಾಡಿ ಗಾಡಿ ತರ್ಬೋದು. ಇದೇನಾದರೆ ಪ್ರಾಬ್ಲಮ್ ಆದರೆ ಹೆಣ್ಮಕ್ಳಿಗೂ ಗೊತ್ತಿರಲ್ಲ, ಗಂಡು ಮಕ್ಳಿಗೂ ಗೊತ್ತಿರಲ್ಲ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇದಕ್ಕೆ ನಮ್ಮ ಕಂಪ್ನಿಯವರು ಸರ್ವಿಸ್ ಕೊಡಬೇಕು. ಎಲ್ಲೇ ಗಾಡಿ ನಿಂತ್ಕೊಂಡ್ರು ಇವರು ಒಂದು ಕಸ್ಟಮರ್ ಕೇರ್ ನಂಬರ್ ಕೊಡಬೇಕು. ಇಮಿಡಿಯೇಟ್ಲಿ ಗಾಡಿ ಎಲ್ಲಿದೆಯೋ ಅಲ್ಲಿ ಹೋಗಿ ಸರ್ವಿಸ್ ಕೊಡಬೇಕು. ಸರ್ ಇದೆ ಆಲ್ರೆಡಿ ಆ ಥರದೊಂದು ಸೌಲಭ್ಯ ಇದೆ, ನಿಮ್ಗೆ ಗೊತ್ತಾ ಅದು? ಗೊತ್ತಿಲ್ಲ ಅಂತ. ಸೌಲಭ್ಯ ಇದೆ ಸರ್, ಸೌಲಭ್ಯ ಇದೆ, ನನಗೆ ಗೊತ್ತಿದೆ. ಬಟ್ ನಂಬರ್ಗೆ ಕಾಲ್ ಒಂದು ನಿಮಿಷ ಸರ್, ಬಟ್ ಅದನ್ನು ಮಾಡೋದು ಏನು ಗೊತ್ತಾ, ಗಾಡಿಯಲ್ಲಿ ಸ್ಟಿಕ್ಕರು ಅದು ಇದು ಅಂತ ಹಾಕಿದ್ದೀರಿ. ಅದೇ ನಂಬರ್ ಕಂಪಲ್ಸರಿ ಹಾಕಿ ಎಲ್ಲ ಗಾಡಿಗಳಿಗೂ. ಕಸ್ಟಮರ್ ಕೇರ್ ನಂಬರ್ ನಿಮ್ಗೆ ಏನೇ ಆಗಲಿ ತೊಂದರೆ ಇಮಿಡಿಯೇಟ್ಲಿ ಮಾಡಿ ಅಂತ ನೀವು ನಂಬರ್ ಅದು ಒಂದು ಸ್ಟಿಕ್ಕರ್ ಮಾಡಿ ಹಾಕಿ. ಸ್ಟಿಕ್ಕರ್ ಹಾಕಿದೆ ಸರ್ ಗಾಡಿಗಳಲ್ಲಿದೆ, ತೋರಿಸಿ ಸರ್. ಇಲ್ಲೇ ಇದ್ದೀರಾ ಬಜಾಜಲ್ಲಿ, ಬಜಾಜ್ ಶೋರೂಮಲ್ಲಿ ಇದ್ದೀರಾ, ತೋರಿಸಿ ಸರ್. ಅಲ್ಲ ಬೇರೆ ಕಡೆ ನೋಡಿದ್ವಿ ಈಗ ಜಸ್ಟ್, ತೋರಿಸಿ ಸರ್. ಕೆಲವು ಮಿಸ್ ಆಗಿರ್ಬೇಕು ನಿಮ್ಮದಕ್ಕೆ. ಕೆಲವಲ್ಲ, ಒಳ್ಳೆ ಬೇಡಿಕೆ ಅದು. ಅದು ಹಲ್ವಾ, ಅದು ಅವ್ರಿಗೆ ಹೇಳ್ತೀವಿ, ಶೋರೂಮ್ ಅವ್ರಿಗೆ ಹೇಳ್ತೀವಿ ಹಾಕ್ಲಿಕ್ಕೆ. ಯಾಕೆ ಹೇಳಿ, ಗಾಡಿ ಬಂದು ಹೆಣ್ಮಕ್ಳು ಎತ್ತೋಕ್ಕೂ ಆಗಲ್ಲ, ತಳ್ಳೋಕ್ಕೂ ಆಗಲ್ಲ. ಓಕೆ, ನಾನು ಹೇಳ್ತಾರೆ ಫೈನಲ್ ಆಗಿ ಈಗ ಹೊಸ ಆಟೋ ಎಲೆಕ್ಟ್ರಿಕ್ ತೊಗೊಳ್ಳೋರಿಗೆ ಏನು ಸಜೆಷನ್ ಕೊಡ್ತೀರಾ ಅಷ್ಟೇ? ಹೊಸದಾಗಿ ತಗೊಳ್ಳೋರಿಗೆ ಆಗಲಿ, ಹಳೆಯವರು ತಗೊಂಡಿದ್ರು ಪರವಾಗಿಲ್ಲ. ಬಟ್ ನನ್ನ ಬೇಡಿಕೆ ಏನು ಗೊತ್ತಾ, ಈಗ ಪರ್ಮನೆಂಟು ಸರ್ಕಾರ ಏನು ಹೇಳಿದೆ, EV ವೆಹಿಕಲ್ಗೆ ಪರ್ಮನೆಂಟ್ ಕಡ್ಡಾಯ ಅಂತ ಹೇಳಿದೆ. ಆ ಪರ್ಮನೆಂಟ್ ಕಡ್ಡಾಯ ಅಂದರೆ ಈ ಕಂಪನಿನೇ ಹೊಣೆ, ಪಬ್ಲಿಕ್ ಕಸ್ಟಮರ್ ಯಾರು ಹೊಣೆ ಆಗಲ್ಲ. ಒಂದು ಸರ್ಕಾರದ ಹತ್ರ ನೀವು ಹೋಗಿ ಮಾತಾಡಬೇಕು, ಕಂಪ್ನಿಯವರು ನೀವು ಬಗೆಹರಿಸ್ಕೊಡ್ಬೇಕು. ಈಗ ಆಲ್ರೆಡಿ ನಾವು ಇಷ್ಟೇ ದುಡ್ಡು ಕೊಟ್ಟಿದ್ದೀವಿ, ಇಷ್ಟಕ್ಕೆ ನಾವು ಫೈನಾನ್ಸ್ ಹಾಕ್ಕೊಂಡಿದ್ದೀವಿ, ನಮ್ಮ ಕಷ್ಟ ತೀರಬೇಕು ಅಂತ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ಈಗ ಪರ್ಮನೆಂಟಿಗೆ ನಮ್ಮ ಕೈಯಿಂದ ನಾವು ದುಡ್ಡು ಕೊಡೋಕ್ಕೂ ಆಗಲ್ಲ. ಓಕೆ ಸರ್, ಸರ್ಕಾರ ಮಾಡಬೇಕು. ಓಕೆ ಸರ್.